ಸಚಿವರು ಹಾಗೂ ಅಧಿಕಾರಿಗಳ ಗೈರು ಹಾಜರಿಗೆ ಸ್ಪೀಕರ್ ಪೀಠದಿಂದಿಳಿದು ಚಾಟಿ ಬೀಸುವ ಕೆಲಸ ಮಾಡಿರುವುದು ಸ್ವಾಗತಾರ್ಹ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ನಡುವಲಪಾಳ್ಯ, ಬ್ಯಾಡಗೆರೆ, ಜವರೇಗೌಡನಪಾಳ್ಯ, ಸಾಗರನಹಳ್ಳಿ, ಚೇಳೂರು ಗ್ರಾಮಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ 6 ಕೋಟಿ ಅನುದಾನದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಶಾಸಕರು ಕೇಳುವಂತಹ ಪ್ರಶ್ನೆಗೆ ಸಚಿವರು ಹಾಗೂ ಇಲಾಖಾ ಅಧಿಕಾರಿಗಳು ಮಾಹಿತಿಯನ್ನು ನೀಡಬೇಕು. ಸಚಿವರ ಹಾಗೂ ಇಲಾಖೆ ಅಧಿಕಾರಿಗಳು ಸಭೆಗೆ ಬರದೇ ಹೋದರೆ ಯಾರು ಮಾಹಿತಿ ನೀಡುತ್ತಾರೆ? ಇದರಿಂದ ಬೇಸರವನ್ನು ವ್ಯಕ್ತಪಡಿಸಿರುವ ಸ್ಪೀಕರ್ ಅವರು ಪೀಠದಿಂದ ಹೊರಬಂದು ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದು ಖಂಡಿತವಾಗಿ ಸ್ವಾಗತಿಸುತ್ತೇನೆ ಎಂದು ಅವರು, ಅಧಿವೇಶನದಲ್ಲಿ ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಇಲಾಖೆಯ ಅಧಿಕಾರಿಗಳು ಉತ್ತರ ಕೊಡದೇ ಇರುವ ಇಲಾಖೆಯ ಮುಖ್ಯಸ್ಥರ ವಿರುದ್ಧ ಕ್ರಮವನ್ನೂ ಸಹ ಸರ್ಕಾರ ತೆಗೆದುಕೊಂಡಿದೆ. ಈ ರೀತಿ ಮಾಡುವುದರಿಂದ ಮುಂದಿನ ಅಧಿವೇಶನದಲ್ಲಿ ಇಂತಹ ಘಟನೆಗಳು ನಡೆಯುವುದಿಲ್ಲ. ಈ ಹಿಂದೆ ಇದ್ದ ಸಭಾಪತಿಗಳು ಕೇಳುತ್ತಾ ಇರಲಿಲ್ಲ. ಆದರೆ ಈ ಸಭಾಪತಿಗಳು ಕೇಳಿದ್ದಾರೆ ಎಂದು ತಿಳಿಸಿದ ಅವರು, ಸರ್ಕಾರದಿಂದ ಬರುತ್ತಿರುವಂತಹ ಅನುದಾನದಲ್ಲಿ ಗ್ರಾಮಾಂತರ ಭಾಗಗಳಿಗೆ ರಸ್ತೆ ಕಾಮಗಾರಿಗಳು ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನರಸಿಂಹಮೂರ್ತಿ, ಸೋಮಶೇಖರ್, ರಾಜು, ಗುತ್ತಿಗೆದಾರ ಕೇಬಲ್ ರಾಜು, ಎಡಬಲ್ಲಿ ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲ ಗ್ರಾಮಸ್ಥರೆಲ್ಲ ದೇವಸ್ಥಾನದ ಹೊರಗಡೆ ಹಾಕ್ಕೊಡಿ ಅಂತ ಹೇಳಿದ್ರು. ಮತ್ತು ಕೆಳಗಡೆ ಬಿಟ್ಟಿದ್ದೆ, ಒಂದು 150-200 ಮೀಟ್ರ್ ಬಿಟ್ಟಿದ್ದೆ. ನಮ್ಗೆ ಅವಾಗ ಗೊತ್ತಾಗಿರಲಿಲ್ಲ ಅದು ಕೆಳಗಡೆ ಒಂದಷ್ಟು ಬಿಟ್ಟಿದ್ದು. ಮತ್ತು ಈ ದೇವಸ್ಥಾನ ಸೇರಿಸಿ ಹಾಕ್ಬಿಟ್ಟಿದ್ರು. ಅದನ್ನು ಇವತ್ತು ಕಾಂಕ್ರೀಟ್ ಹಾಕಿದ್ವಿ. ಮತ್ತು ಬೇರೆ ಬೇರೆ ಕಡೆ ಈಗ ಚೇಳೂರಲ್ಲಿ ಸುಮಾರು 3 ಕೋಟಿ ರೂಪಾಯಿ ಹಾಕಿದ್ವಿ. ಆಮೇಲೆ ಪಿನ್ನನಹಳ್ಳಿ ರೋಡು 1.5 ಕೋಟಿ ಶುರು ಮಾಡ್ತಾಯಿದ್ದೀವಿ. ಆಮೇಲೆ ಇದು ಸಾಗರನಹಳ್ಳಿಯಲ್ಲಿ ಕಾಂಕ್ರೀಟ್ ಊರೊಳಗೆ ಕಾಂಕ್ರೀಟ್ಗೆ ಹಾಕಿದ್ದೀನಿ. ಮತ್ತು ಇದು ಬ್ಯಾಡಗೆರೆ, ಜವರೇಗೌಡನಪಾಳ್ಯ ಮತ್ತು ನಡುವಲಪಾಳ್ಯದ 1 ಕೋಟಿ ರೂಪಾಯಿ ಎಲ್ಲ ಇವತ್ತು ಒಂದು 9 ಕೋಟಿ ರೂಪಾಯಿದು ಪೂಜೆ ಮಾಡ್ತಾಯಿದ್ದೀವಿ. ಬಾಗಲಕೋಟೆ ಮತ್ತು ದಾವಣಗೆರೆ ಚಿಕ್ಕ ಗುರುತಿನ ಪ್ರಶ್ನೆಗೆ ಉತ್ತರ ಎಲ್ಲ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಮುಂದೆ ಯಾರು ಆ ಥರ ಯಾವ ಇಲಾಖೆಯಲ್ಲಿ ಕೊಟ್ಟಿರುವ ಇಲಾಖೆ ಮುಖ್ಯಸ್ಥರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದು ಎನ್ಕ್ವೈರಿ ನಡೀತಾ ಇದೆ. ಇನ್ನು ಮುಂದೆ ಸರಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅವರು ಒಳ್ಳೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಚಿವರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಮುಂದೆ ಸರಿಯಾಗುತ್ತೆ. ಅಲ್ಲ, ಇತಿಹಾಸದಲ್ಲೇ